ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಬ್ಬಬ್ಬಾ, ಇವತ್ತು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಒಂದು ಸಿನಿಮಾ ನೋಡಿದೆ, ಹಾಲಿವುಡ್ ಸಿನಿಮಾ. ಇದು ರೀಸೆಂಟಾಗಿ ರಿಲೀಸ್ ಆಗಿತ್ತು. ಈಗ ಓ ಟಿ ಟಿನಲ್ಲೂ ಬಂದಿದ್ದೆ, ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಈ ಸಿನಿಮಾ ನೇಮೇನೆ ಸಿನ್ನರ್ಸ್. ಸ್ಟಾರ್ಟಿಂಗಲ್ಲಿ ನೋಡಿದಾಗ ಯಾವುದಾದ್ರು ಪೀರಿಯಾಡಿಕ್ ಡ್ರಾಮಾ ಥರ ಇದೆ ಅಂದ್ಕೊಂಡೆ. ಆಮೇಲೆ ಇದೊಂದು ಫಿಕ್ಷನ್ ಮೂವಿ, ಸೂಪರ್ ನ್ಯಾಚುರಲ್ ರಿಲೇಟಬಲ್ ಮೂವಿ ಅಂತ ಗೊತ್ತಾಗಿದ್ದು. ಈ ಒಂದು ಸಿನಿಮಾದಲ್ಲಿ ಸೂಪರ್ ಪಾರ್ಟಿ ಇದೆ. ಈ ಒಂದು ಸಿನಿಮಾನ ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಸಖತ್ ಎಕ್ಸ್ಪೀರಿಯನ್ಸು. ಇದು ಒಂಥರ ಸರ್ವೈವಲ್ ಥ್ರಿಲ್ಲರ್ ಸಿನಿಮಾನೇ, ಸೂಪರ್ ನ್ಯಾಚುರಲ್ ಆರ್ ಸಿನಿಮಾ ಆಗಿದೆ ಇದು. ಮೈಕಲ್ ಬಿ ಜೋರ್ಡನ್ ಇವರು ಬ್ಲ್ಯಾಕ್ ಪ್ಯಾಂಥರ್ ಸಿನಿಮಾದಲ್ಲಿ ವಿಲನ್ನಾಗಿ ಆ್ಯಕ್ಟ್ ಮಾಡಿದ್ರು. ಇದರಲ್ಲೂ ಕೂಡ ಟ್ವಿನ್ಸ್ ಬ್ರದರ್ಸ್ ಆಗಿ ಎರಡೂ ಕ್ಯಾರೆಕ್ಟರ್ನ ಒಬ್ಬರೇ ಪ್ಲೇ ಮಾಡಿದ್ದಾರೆ. ಅದು ಕೂಡ ಸ್ಟಕ್ ಮತ್ತು ಸ್ಮೋಕು. ಇವರಿಬ್ಬರು ಟ್ವಿನ್ಸ್ ಬ್ರದರ್ಸು ಆರ್ಮಿ ಸೋಲ್ಜರ್ಸ್ ಆಗಿರ್ತಾರೆ. ಇವರು ಇರುವಂಥ ಪ್ಲೇಸಲ್ಲಿ ಒಂದು ಪಬ್ನ ತೆಗಿಬೇಕು ಅನ್ನೋ ಪ್ಲಾನಲ್ಲಿ ಇಟ್ಕೊಂಡು ಸ್ಯಾಮ್ಯುವೆಲ್ ಮೋರೆ, ಡಾಟಾ ಸಲೀಮ್ ಇಂಥ ಒಬ್ಬ ಮ್ಯೂಸಿಷಿಯನ್ ಸಿಕ್ಕೊಂಡು ಆ ಒಂದು ಪಬ್ನ ಸ್ಟಾರ್ಟ್ ಮಾಡ್ತಾರೆ, ಸುತ್ತ ಇರೋ ಫ್ರೆಂಡ್ಸ್ನ ಹಾಕ್ಕೊಂಡು. ಈ ಒಂದು ಪಬ್ಬು ಕೂಡ ಸಖತ್ತಾಗೆ ಬೆಳ್ಕೊತತೆ. ಬಟ್ ಒಂದು ಈವಿಲ್ಸ್ಗಳ ಸೂಪರ್ ನ್ಯಾಚುರಲ್ ಪವರು ಆಪೋಸಿಟಲ್ಲಿರೋ ಪರ್ಸನ್ಗೆ ಬೈಟ್ ಮಾಡಿದ್ರೆ ಹಂಗೆ ಬಂದ್ಬಿಡುತ್ತೆ. ಆ ಥರ ಒಂದು ಪ್ರಾಬ್ಲಮ್ಮು ಇವರ ಒಂದು ಪಬ್ಬಲ್ಲಿ ಬಂದಾಗ ಯಾವ ಥರ ಅದನ್ನೆಲ್ಲ ಫೇಸ್ ಮಾಡಿಬಿಟ್ಟು ಯಾರ್ಯಾರು ಸರ್ವೈವ್ ಆದರು ಅನ್ನೋದು ಈ ಒಂದು ಸಿನಿಮಾದ ಮೇನ್ ಪ್ಲಾಟ್ ಆಗಿ ಬರುತ್ತೆ. ಇದರಲ್ಲಿರೋ ಆರ್ ಎಲಿಮೆಂಟ್ಸು ಮತ್ತು ಸ್ಟೋರಿ ಟೆಲ್ಲಿಂಗ್ವೇ ನಿಜವಾಗ್ಲೂ ಸಖತ್ತಾಗಿದೆ. ಅದರಲ್ಲೂ ಲಾಸ್ಟು ಒಂದು 1 hour ಕೂಡ ಸಖತ್ ಎಂಗೇಜ್ ಮಾಡುತ್ತೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಗೊತ್ತು ಸಿನಿಮಾ ಮಾತ್ರ. ನೀವು ನೋಡಿಲ್ಲ ಅಂದರೆ ನೋಡಿ, ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಹೇಳ್ತಿದ್ದು ನಿಮ್ಮನ್ನು ನಿಜವಾಗ್ಲೂ ಎಂಗೇಜ್ ಮಾಡುತ್ತೆ ಅಂತ. ಒಳ್ಳೆ ಥ್ರಿಲ್ಲಿಂಗ್ ಆರ್ ಸಿನಿಮಾ ಇದು. ಅದು ಕೂಡ 1932ನಲ್ಲಿ ನಡೆಯುವಂಥ ಈ ಒಂದು ಸಿನಿಮಾ ಆ ಒಂದು ಪೀರಿಯಾಡಿಕ್ ಟೈಮ್ಗೆ ಸಖತ್ತಾಗಿ ಸೆಟಪ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇದಾಗಿತ್ತು ನನ್ನ ಒಂದು ರಿವ್ಯೂ. ನೀವು ಸಿನಿಮಾ ನೋಡಿದರೆ ನಿಮ್ಗೆ ಯಾವ ಥರ ಫೀಲ್ ಕೊಡ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ ಆ್ಯಸ್ ಯೂಸಲ್. ಬಾಯ್.